ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ನಿಲ್ಲದ ಕರಸೇವಕನ ಕದನ. ಬಿಜೆಪಿ ಟೀಕೆ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ಮಾಡಿದ್ದಾರೆ. ಶ್ರೀಕಾಂತ್ ಪೂಜಾರಿಯ ಬಂಧನವೂ ಆಯಿತು, ಬಿಡುಗಡೆಯೂ ಆಯಿತು. ಆದರೆ ರಾಜಕಾರಣಿಗಳ ಮಾತಿಗೆ ಫುಲ್ ಸ್ಟಾಪ್ ಬೀಳ್ತಾ ಇದೆ. ಇವತ್ತು ಪ್ರಿಯಾಂಕ್ ಖರ್ಗೆ ಮಾತಾಡಿದ್ದಾರೆ. ಶ್ರೀಕಾಂತ್ ಪೂಜಾರಿ ಮೇಲೆ 16 ಪ್ರಕರಣಗಳಿವೆ. ಮಟ್ಕ ಜೂಜು ಆಡಿಸೋರಿಗೆ ಕರಸೇವಕ ಅಂತ ಬೀದಿಗೆ ಬಿಟ್ಬಿಡ್ತೀರಾ? ಕೇಸರಿ ಹಾಕಿದ ತಕ್ಷಣ ನೀವು ಮಾಡಿರುವಂಥ ಕೇಸ್ಗಳು ಖುಲಾಸೆ ಆಗಬೇಕಾ? ಸೈಲೆಂಟ್ ಸುನೀಲ, ಸ್ಯಾಂಟ್ರೋ ರವಿ ಬಿಜೆಪಿಯಲ್ಲೇ ಹುಡ್ತಾರಲ್ಲ ಯಾಕೆ? 56 ಕೇಸ್ ಇರುವಂಥ ಮಣಿಕಂಠ ರಾಮಭಕ್ತನ ಕರಸೇವಕನ? ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ಮಾಡಿದ್ದಾರೆ. ಅಗ್ರೆಷನ್ಗೆ ಇವ್ರಿಗೇನ್ರಿ ಸಂಬಂಧ? ರಾಮ ಮಂದಿರ ಆಗ್ತಾ ಇದ್ದಾರೆ ಅಂದರೆ ಇಲ್ಲಿ ದೊಂಬಿ ಎಬ್ಸೋರಿಗೆಲ್ಲ ಇಲ್ಲಿ ನಾವು ಬಿಟ್ಬಿಡ್ಬೇಕಾ ಫ್ರೀ? ರಾಮ ಮಂದಿರ ಕೇಸರಿ ಶಾಲ್ ಹಾಕೊಂಡ ತಕ್ಷಣ ನಿಮ್ಗೇನು ಸಾತ್ಕೂನ್ ಮಾಫಾ? ಕೇಸರಿ ಶಾಲ್ ಹಾಕಿದ ತಕ್ಷಣ ನೀವು ಆಸ್ತಿ ಪಾಸ್ತಿಯನ್ನು ಲೂಟಿ ಮಾಡ್ಬೋದಾ? ನೀವು ಜೂಜಾಡಿಸ್ಬೋದಾ? ಮಟ್ಕ ನಡೆಸ್ಬೋದಾ? ಇವ್ರ ಮೇಲೆ 16 ಕೇಸು ಎಲ್ಲ ಅದೇ ಇದೆ ಅಲ್ಲ. ಸಾರಾಯಿ ಮಾರೋದು, ಮಟ್ಕ ಮಾಡೋದು, ಇಂಥವ್ರು ಯಾಕ್ರಿ ನೀವು ಸಾಕ್ತೀರಾ? ಬಿ ಜೆ ಪಿನವರು ಯಾವ ಫೈಟರ್ ರವಿ ಅಲ್ಲ ಕರ್ಕೊಂಡೋಗಿ ಪ್ರಧಾನಮಂತ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಇನ್ನು ಯಾವ ಸೈಲೆಂಟ್ ಸುನಿಲು, ಸ್ಯಾಂಟ್ರೋ ರವಿ ಇವರೆಲ್ಲರೂ ಬಿ ಜೆ ಪಿನಲ್ಲೇ ಯಾಕೆ ಹುಡ್ತಾರೆ? ಇವರೆಲ್ಲ ಇವ್ರಿಗೆ ಕೇಸ್ ಹಾಕೋದು, ಇವರೇ ಕೇಸ್ ಹಾಕೋದು, ಮತ್ತು ಕಾಂಗ್ರೆಸ್ ಟೈಮ್ನಲ್ಲಿ ನಮಗೆ ಹೇಳೋದು. ಕುಮಾರ ಕೃಪದಿಂದ ಇಂಥ ರೌಡಿಗಳು ನಿಮ್ಮ ಸರ್ಕಾರ ನಡೆಸ್ತಾ ಇದ್ರು, ಮರ್ತೋಗಿದ್ರೇನ್ರಿ? ನಮಗೆ ಬಂದು ಪಾಠ ಹೇಳ್ತಾರೆ. ಫಸ್ಟು ನಿಮ್ಮ ಮನೆ ನೋಡ್ಕೊಳ್ಳಿ. ರಾಮ ಮಂದಿರ ಇನಾಗ್ರೇಷನ್ಗೆ ಇವ್ರಿಗೇನ್ರಿ ಸಂಬಂಧ? ರಾಮ